ಹೌ ಟು ಬಿಕಮ್ ಮೆಂಟಲಿ ಸ್ಟ್ರಾಂಗ್ ಅಂದ್ರೆ ಏನು? ಆ ಒಂದು ಎಬಿಲಿಟಿ ಥಾಟ್ಸ್ನ, ನಮ್ಮ ಎಮೋಷನ್ಸ್ನ, ನಮ್ಮ ಬಿಹೇವಿಯರ್ನ ಕಂಟ್ರೋಲ್ ಮಾಡೋದೇ ಮೆಂಟಲಿ ಸ್ಟ್ರಾಂಗ್ ಅಂತ ಕರಿತೀವಿ. ಮೆಂಟಲಿ ಸ್ಟ್ರಾಂಗ್ ಆಗಿರೋದು ಈಚ್ ಅಂಡ್ ಎವ್ರಿ ಪರ್ಸನ್ಗೂ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅದರಿಂದ ನಾವು ಗ್ರೋ ಆಗ್ತೀವಿ, ಚಾಲೆಂಜಸ್ನ ಫೇಸ್ ಮಾಡ್ತೀವಿ, ನಾವು ನಮ್ಮ ಬೆಸ್ಟ್ ವರ್ಜನ್ನ ತರಕ್ಕೆ ಯಾವಾಗೂ ಟ್ರೈ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ವಿಡಿಯೋಲಿ 7 ಕೀಸ್ ಹೇಳ್ತೀನಿ ಮೆಂಟಲಿ ಸ್ಟ್ರಾಂಗ್ ಇರಕ್ಕೆ, ನಮ್ಮನ್ನ ಇಂಪ್ರೂವ್ ಮಾಡ್ಕೊಳಕ್ಕೆ. ಅದ್ರ ಜೊತೆಗೆ ಕೆಲವೊಂದು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೂಡ ಕೊಡ್ತೀನಿ ನಿಮ್ ಲೈಫಲ್ಲಿ ಅಪ್ಲೈ ಮಾಡ್ಕೊಳಕ್ಕೆ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಕೀ, ಎಮೋಷನಲ್ ರೆಗ್ಯುಲೇಷನ್ ಅಂದ್ರೆ ಏನು? ಯಾವುದೇ ರೀತಿಯಾದ ಸಿಚುವೇಶನ್ ಅಲ್ಲಿ ನಾವು ಕಾಮ್ ಆಗಿರೋದು. ನಾವು ಪ್ಲಾನ್ ಮಾಡ್ದಂಗೆ ಲೈಫ್ ಹೋಗದೆ ಇರ್ಬೋದು. ನಿಮ್ಗೂ ನಿಮ್ ಲೈಫಲ್ಲಿ ಯಾವಾಗಾರು ಅನ್ಸಿರುತ್ತೆ, ನಮ್ ಲೈಫಲ್ಲಿ ಯಾಕೆ ಈ ತರ ಆಗ್ತಿದೆ ಅಂತ. ಇಟ್ಸ್ ಕಾಮನ್, ಎಲ್ಲರಿಗೂ ಅನ್ಸುತ್ತೆ, ನನಗೂ ಅನ್ಸಿದೆ. ಈ ತರ ಸಿಚುವೇಶನ್ ಅಲ್ಲಿ ನಾವು ದುಡುಕ್ಬಾರ್ದು. ಒಂದು ಡೀಪ್ ಬ್ರೆತ್ ನ ತಗೊಂಡು ಪ್ರಾಬ್ಲಮ್ಸ್ಗಳು ಯಾಕೆ ಬರ್ತಿದೆ ಅಂತ ಯೋಚನೆ ಮಾಡೋ ಬದಲು ಸೊಲ್ಯೂಷನ್ ನ ಹುಡುಕಿ. ಇದೇ ತರ ಸೊಲ್ಯೂಷನ್ ಹುಡುಗಿರೋ ಸಾರಾ ಬಗ್ಗೆ ಮಾತಾಡೋಣ. ಸಾರಾ ಒಂದು ಯಂಗ್ ಆಂಟ್ರಪ್ರನರ್. ಅವರು ಅವರ ಮೊದಲ ಪ್ರಾಡಕ್ಟ್ ಲಾಂಚ್ ಮಾಡಿದಾಗ ಫಸ್ಟ್ ಪ್ರಾಡಕ್ಟೇ ಸಪ್ಲೈಯರು ಡೆಲಿವರಿ ಮಾಡೋಕ್ಕೆ ಡಿಲೇ ಮಾಡ್ತಾರೆ. ಈ ಸಿಚುವೇಶನ್ ಅಲ್ಲಿ ಅವರು ಪ್ಯಾನಿಕ್ ಆಗ್ದಿರಾ ಒಂದು 5 ನಿಮಿಷ ಮೆಡಿಟೇಷನ್ ಮಾಡ್ಲಿಕ್ಕೆ ಕೂರ್ತಾರೆ. ಈ ಇಶ್ಯೂನ ಅಲ್ಲಿಂದಲ್ಲಿಗೆ ಸಾಲ್ವ್ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಗೆಸ್ ಮಾಡಿ ಏನಾಯ್ತು ಅಂತ. ಅವರಿಗೆ ಮುಂದೆ ಸಿಕ್ಕೋ ಸಪ್ಲೈಯರ್ಸ್ ಎಲ್ಲ ಆನ್ ಟೈಮ್ ಡೆಲಿವರಿ ಮಾಡಕ್ಕೆ ಸ್ಟಾರ್ಟ್ ಆಗ್ತಾರೆ. ಇದನ್ನೇ ಎಮೋಷನಲ್ ರೆಗ್ಯುಲೇಷನ್ ಇನ್ ಆಕ್ಷನ್ ಅಂತ ಕರಿತೀವಿ. ಇದನ್ನ ನಿಮ್ ಡೈಲಿ ಲೈಫಲ್ಲಿ ಅಪ್ಲೈ ಮಾಡಕ್ಕೆ ಟ್ರೈ ಮಾಡಿ. ಕೆಲವೊಂದು ಇಶ್ಯೂಸ್ ಬಂದಾಗ ಅದನ್ನ ಫೇಸ್ ಮಾಡಕ್ಕೆ ಟ್ರೈ ಮಾಡಿ, ಅದನ್ನ ಫೀಲ್ ಮಾಡಕ್ಕೆ ಟ್ರೈ ಮಾಡಿ. ಸೆಕೆಂಡ್ ಕೀ, ರೆಸಿಲಿಯನ್ಸ್. ಇವಾಗ ರೆಸಿಲಿಯನ್ಸ್ ಬಗ್ಗೆ ಮಾತಾಡೋಣ. ಲೈಫ್ ತುಂಬಾ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ. ಅದನ್ನ ಹೆಂಗೆ ನಾವು ಬೌನ್ಸ್ ಬ್ಯಾಕ್ ಮಾಡ್ತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ರಾಜ್ನ ತಗೊಳೋಣ. ಅವ್ರಿಗೆ ಮ್ಯಾರಥಾನ್ ಅಲ್ಲಿ ಓಡಿ ಗೆಲ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಅದರಿಂದ ಅವ್ರ ಫಿಟ್ನೆಸ್ ಮೇಲೆ ತುಂಬಾ ಗಮನ ಕೊಡ್ತಾರೆ, ತುಂಬಾ ಇನ್ವಾಲ್ವ್ ಆಗಿರ್ತಾರೆ. ಒಂದ್ ದಿವಸ ಏನಾಗುತ್ತೆ, ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಅಲ್ಲಿ ಅವ್ರೊಂದು ಕಾಲ್ನ ಮುರ್ಕೊಂತಾರೆ. ಅವ್ರ ಎಫರ್ಟ್ ಅಲ್ಲಿಗೆ ನಿಲ್ಸ್ಬಿಟ್ರ? ಇಲ್ಲ, ಅವರು ಅವ್ರ ಮೆಂಟಲ್ ಹೆಲ್ತ್, ಫಿಸಿಕಲ್ ರಿಕವರಿ ಮೇಲೆ 6 ಮಂತ್ಸ್ ಟ್ರೈನ್ ಮಾಡ್ತಾರೆ. ಮ್ಯಾರಥಾನ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಅದ್ರಲ್ಲಿ ಫಸ್ಟು ಬರ್ತಾರೆ. ಲೈಫ್ ಎಷ್ಟತಿ ನಾಕ್ ಮಾಡಿದ್ರು, ನಮ್ಮನ್ನ ಕೆಳಗೆ ತಳ್ಳಿದ್ರು, ನಾವು ಎದ್ದಿ ಕೇಳಬೇಕು ನಾವು ಇದರಿಂದ ಏನು ಕಲ್ತಿದ್ದೀವಿ ಅಂತ. ಇದರಿಂದ ನಿಮ್ಮ ರೆಸಿಲಿಯನ್ಸ್ನ ಬಿಲ್ಡ್ ಮಾಡಿ ಸ್ಟ್ರಾಂಗ್ ಆಗಿರಿ, ಸ್ಮಾರ್ಟ್ ಆಗಿರಿ. ಮೂರನೇ ಕೀ, ಸೆಲ್ಫ್ ಅವೇರ್ನೆಸ್. ಈಗ ಸೆಲ್ಫ್ ಅವೇರ್ನೆಸ್ ಬಗ್ಗೆ ಮಾತಾಡೋಣ. ಏನು ಸೆಲ್ಫ್ ಅವೇರ್ನೆಸ್ ಅಂದ್ರೆ ನಮ್ಮ ವೀಕ್ನೆಸಸ್ ಏನು, ನಮ್ಮ ಸ್ಟ್ರೆಂತ್ಸ್ ಏನು, ನಮ್ಮ ಎಮೋಷನ್ಸ್ ಏನು ಅನ್ನೋದನ್ನ ಐಡೆಂಟಿಫೈ ಮಾಡೋದೇ ಸೆಲ್ಫ್ ಅವೇರ್ನೆಸ್. ಫಾರ್ ಎಕ್ಸಾಂಪಲ್ ನೇಹಾ ಅನ್ನೋರು ಇರ್ತಾರೆ. ಅವರು ಒಂದು ಕಂಪನಿಲಿ ವರ್ಕ್ ಮಾಡ್ತಾ ಇರ್ತಾರೆ ಆಸ್ ಎ ಮ್ಯಾನೇಜರ್. ಅವ್ರಿಗೆ ರಿಯಲೈಸ್ ಆಗುತ್ತೆ ಅವ್ರ ಟೀಮ್ ಚೆನ್ನಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ. ಅವ್ರ ಟೀಮ್ ಮೇಲೆ ಬ್ಲೇಮ್ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವರು ಮೈಕ್ರೋ ಮ್ಯಾನೇಜಿಂಗ್ ಅಲ್ಲಿ ಏನೋ ಇಶ್ಯೂ ಇದೆ ಅಂತ. ಗೊತ್ತಾದ್ಮೇಲೆ ಅದನ್ನ ಅವ್ರು ಸರಿ ಮಾಡ್ಕೊತಾರೆ. ಸರಿ ಮಾಡ್ಕೊಂಡ್ಮೇಲೆ ಒಳ್ಳೆ ವರ್ಕ್ ಎನ್ವಿರಾನ್ಮೆಂಟ್ನ ಅವ್ರ ಟೀಮಲ್ಲಿ ನೋಡ್ತಾರೆ. ಸೊ ಇದರಿಂದ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋಕ್ಕೆ ಮುಂಚೆ ನಾವು ಕರೆಕ್ಟಾಗಿದ್ದೀವ ಅಂತ ನೋಡ್ಕೋಬೇಕು. ಸೊ ಇದಕ್ಕೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಡೈಲಿ ಒಂದು 5 ಮಿನಿಟ್ಸ್ ನಿಮ್ಮ ಜರ್ನಲ್ ಜೊತೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಸ್ಟ್ರೆಂತ್ ಏನು ಅಂತ ಬರ್ದಿಟ್ಕೊಳ್ಳಿ, ನಿಮ್ಮ ವೀಕ್ನೆಸ್ ಏನು ಅಂತ ಬರ್ದಿಟ್ಕೊಳ್ಳಿ, ನಿಮ್ಮ ಎಮೋಷ್ನಲ್ ಎಂತಕ್ಕೆ ಆಗ್ತೀರಾ ಅಂತ ಬರ್ದಿಟ್ಕೊಳ್ಳಿ. ಅದನ್ನೆಲ್ಲ ಸರಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಫೋರ್ತ್ ಕೀ, ಡಿಸಿಪ್ಲಿನ್ ಇಸ್ ದ ಕೀ ಫಾರ್ ಅಚೀವಿಂಗ್ ಗೋಲ್ಸ್ ಅಂತ ಹೇಳೋದು ಕೇಳಿರ್ತೀರ. ಇದನ್ನ ಸುಮ್ಮನೆ ಅಂತೂ ಹೇಳಿರೋಕ್ಕೆ ಚಾನ್ಸ್ ಇಲ್ಲ. ಇದಕ್ಕೆ ಕಾರಣ ಇದೆ, ಆ ಕಾರಣ ನಾನು ಹೇಳ್ತೀನಿ. ಅರ್ಜುನ್ ಅಂತ ಒಂದು ಹುಡುಗ ಇರ್ತಾನೆ. ಅವನು ಸ್ಟಡೀಸ್ ಮಾಡ್ತಾ ಪಾರ್ಟ್ ಟೈಮ್ ಜಾಬು ಮಾಡ್ತಾ ಇರ್ತಾನೆ. ಅವನು ಒಂದು ಒಳ್ಳೆ ಸ್ಟಡಿ ರೋಟೀನ್ನ ಫಾಲೋ ಮಾಡ್ತಾ ಇರ್ತಾನೆ. ಅವನು ಯಾವ್ಯಾವ್ದ್ರಿಂದ ಡಿಸ್ಟ್ರಾಕ್ಟ್ ಆಗ್ತಿದ್ದಾನೆ ಅಂದ್ಬಿಟ್ಟು ಐಡೆಂಟಿಫೈ ಮಾಡ್ತಾನೆ. ಅವ್ನು ಸೋಷಿಯಲ್ ಮೀಡಿಯಾದಿಂದ ಡಿಸ್ಟ್ರಾಕ್ಟ್ ಆಗ್ತಾ ಇರ್ತಾನೆ. ಅದನ್ನ ಅವನು ಅವಾಯ್ಡ್ ಮಾಡ್ತಾನೆ. ಅವನು ಅವ್ನ ಗೋಲ್ನ ಮುಗಿಸ್ಬೇಕು ಅಂದ್ಬಿಟ್ಟು ಅವ್ನು ಮಾಡೋ ಎಲ್ಲ ಕೆಲಸದಕ್ಕೂ ಒಂದು ಸ್ಮಾಲ್ ರಿವಾರ್ಡ್ ಥರ ಇಟ್ಕೊಂಡಿರ್ತಾನೆ. ಅದರಿಂದ ಅವನಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಆ ರಿವಾರ್ಡ್ ಪಡಿಬೇಕು ಅಂದ್ಬಿಟ್ಟು ಎಲ್ಲ ಎಫರ್ಟ್ಸ್ ಹಾಕಿ ಡಿಸಿಪ್ಲಿನ್ ಆಗಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಸೊ ಇದರಿಂದ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಡಿಸಿಪ್ಲಿನ್ ಆಗಿರೋಕ್ಕೆ ಸ್ವಲ್ಪ ಇಂದ ಸ್ಟಾರ್ಟ್ ಮಾಡಬೇಕು. ಇಲ್ಲ ನಾನು ಇವತ್ತೇ ವರ್ಕೌಟ್ ಮಾಡ್ತೀನಿ, ಬುಕ್ ಓದ್ತೀನಿ, ಜಿಮ್ಗೆ ಹೋಗ್ತೀನಿ, ಕಂಟೆಂಟ್ ಕ್ರಿಯೇಟ್, ಎಡಿಟ್ ಎಲ್ಲ ಇವತ್ತೇ ಮಾಡಿ ಮುಗಿಸ್ಬಿಡ್ತೀನಿ, ಈ ಥರ ಎಲ್ಲ ಮೊದಲನೇ ದಿವಸದಲ್ಲೇ ಮಾಡೋದ್ರಿಂದ ಮೈಂಡ್ ಸ್ಟ್ರೆಸ್ ಆಗುತ್ತೆ. ಆ ಕೆಲಸ ಎಲ್ಲ ಮಾರನೇ ದಿವಸ ಮಾಡಬೇಕಾದ್ರೆ ನಿಮಗೆ ಟಫ್ ಅನಿಸುತ್ತೆ. ಏನು ಇದು ಮಾಡಬೇಕು, 5 ನಿಮಿಷ ಆರಾಮಾಗಿ ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡಿರೋಣ ಅಂತ ಮೈಂಡ್ ಸೆಟ್ ಬರುತ್ತೆ. ಅದಕ್ಕೆ ಯಾವಾಗಲೂ ನೀವು ಲಾಂಗ್ ಟೈಮಿಗೆ ಡಿಸಿಪ್ಲಿನ್ ಆಗಿರಬೇಕು ಅಂದರೆ ಎಲ್ಲ ಕಮ್ಮಿಯಿಂದ ಸ್ಟಾರ್ಟ್ ಮಾಡಬೇಕು. ಇವತ್ತೊಂದು 10 ನಿಮಿಷ ವರ್ಕೌಟು, 1 ಪೇಜಿಲ್ಲ 2 ಪೇಜ್ ಬುಕ್ ಓದೋದು, ಇಲ್ಲಾಂದರೆ 5 ನಿಮಿಷ ವಾಕ್ ಮಾಡೋದು. ಈ ಥರ ಸಣ್ಣದಿಂದ ಸ್ಟಾರ್ಟ್ ಮಾಡಿದಾಗ 5 ನಿಮಿಷ ತಾನೇ ಅಂತ ಮಾಡ್ತಾ ಹೋದರೆ ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ, ನೀವು ಮಾಡ್ತಾ ಹೋಗ್ತೀರ. ಇದ್ರ ಜೊತೆಗೆ ನಿಮ್ಮ ಮೇಯ್ನ್ ಗೋಲ್ ಏನು ಅನ್ನೋದನ್ನ ಸೆಟ್ ಮಾಡ್ಕೋಬೇಕು ಫಸ್ಟು. ಅದಕ್ಕೆ ಸ್ಟಿಕ್ ಆಗಬೇಕು ನೀವು.
ಫುಲ್ಲು ಇನ್ವಾಲ್ವ್ ಆಗಬೇಕು, ಫುಲ್ ಎಫರ್ಟ್ ಹಾಕಿ ಇಷ್ಟು ನೀವು ಫಾಲೋ ಮಾಡಿದ್ರೆ ಫ್ಯೂಚರಲ್ಲಿ ನೀವು ನನಗೆ ಥ್ಯಾಂಕ್ ಮಾಡ್ತೀರಾ. 5th ಕೀ ಅಡಾಪ್ಟೆಬಿಲಿಟಿ. ಪ್ರಿಯಾ ಅಂತ ಒಂದು ಹುಡುಗಿ ಯೂಟ್ಯೂಬಲ್ಲಿ ಟ್ರಾವೆಲ್ ವ್ಲಾಗರ್ ಆಗಿರ್ತಾರೆ. ಕಂಟೆಂಟ್ ಮಾಡೋಕ್ಕೋಸ್ಕರ ಟ್ರಿಪ್ ಪ್ಲಾನ್ ಮಾಡಿರ್ತಾರೆ. ಅನ್ಎಕ್ಸ್ಪೆಕ್ಟೆಡ್ಲಿ ಆ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ. ವೆದರ್ ಕೂಡ ತುಂಬ ಚೇಂಜ್ ಆಗಿರುತ್ತೆ. ಸೊ ಹಿಂಗೆ ಹೋಗ್ತಾ ಇರ್ತಾರೆ. ಸೈಡಲ್ಲಿ ಕೆಲವೊಂದು ಕಲ್ಲುಗಳನ್ನು ನೋಡ್ತಾರೆ. ನೋಡಿದಾಗ ಅವ್ರಿಗೆ ಡಿಫ್ರೆಂಟ್ ಫೀಲ್ ಅನಿಸುತ್ತೆ. ಕ್ಯಾಮ್ರಾನ ಎತ್ತಿ ಅದನ್ನ ರೆಕಾರ್ಡ್ ಮಾಡಿ ಅದನ್ನೇ ಕಂಟೆಂಟಾಗಿ ಹಾಕ್ತಾರೆ. ಲೈಫಲ್ಲಿ ಎಷ್ಟೊಂದು ಚಪ್ಲೇಟ್ಗಳು ಬೀಳ್ತಾ ಇರುತ್ತೆ. ಈಗ ಒಂದು ಆಪರ್ಚುನಿಟಿ ಮಿಸ್ ಆಯಿತು ಅಂದ್ಬಿಟ್ಟು ಕೆಲಸನ ಮಾಡೋಕ್ಕೆ ಬೇರೆ ದಾರಿಗಳಿರುತ್ತೆ. ಅದನ್ನ ಐಡೆಂಟಿಫೈ ಮಾಡೋ ಸೂಪರ್ ಪವರ್ ನಮ್ಮ ಹತ್ರ ಇರಬೇಕು. ಕವಿತಾ ಇಲ್ಲ ಅಂದರೆ ಸವಿತಾ ಅನ್ನೋ ಥರ. ಕೀ 6 ಎಂಪತಿ ಆ್ಯಂಡ್ ಕಂಪೇಷನ್. ಎಂಪತಿ ಅನ್ನೋದು ಟ್ರೂಲಿ ಅರ್ಥ ಮಾಡ್ಕೊಳೋದು ಮತ್ತು ಪೀಪಲ್ಸ್ ಜೊತೆ ಕನೆಕ್ಟ್ ಆಗೋದು. ಫಾರ್ ಎಕ್ಸಾಂಪಲ್ ವಿಕ್ರಮ್ ಅಂತ ಇರ್ತಾರೆ. ಅವರು ಕಾರ್ಪೊರೇಟ್ ಲೀಡರ್ ಆಗಿರ್ತಾರೆ. ಅವ್ರ ಟೀಮಲ್ಲಿ ಕೆಲವೊಂದು ಜನಕ್ಕೆ ಇನ್ನೂ ಫ್ಯೂಚರಲ್ಲಿ ವರ್ಕ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಯಾಕಂದರೆ ಆ ವರ್ಕ್ ಸ್ವಲ್ಪ ಜನ ಮಾಡಿದ್ರೇ ಮುಗಿಯುವಂಥ ವರ್ಕ್ ಇರುತ್ತೆ. ಆದರೆ ವಿಕ್ರಮ್ ಅವರ ಹೆಡ್ ಹತ್ರ ಮಾತಾಡಿ ಅವ್ರಿಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟು ಸ್ಕಿಲ್ಸ್ನ ಬಿಲ್ಡ್ ಮಾಡಿ ಅವರಿಗೆ ಹೆಲ್ಪ್ ಮಾಡ್ತಾರೆ. ನಿಮ್ಮ ಇಂಪತಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅರೌಂಡ್ ಯುವರ್ ಪೀಪಲ್. ಆಗ ನೀವು ಕೂಡ ಆಗ್ತೀರಾ ಎಲ್ಲರಿಗಿಂತ ಡಿಫ್ರೆಂಟ್ ಇರೋ ಒಂದು ಯೂಜ್ ವ್ಯಕ್ತಿ. ದ ಫೈನಲ್ 7th ಕೀ ಕಾನ್ಫಿಡೆಂಟ್ ವಿತೌಟ್ ಎರೋಜೆನ್ಸ್. ಕಾನ್ಫಿಡೆಂಟ್ ವಿತೌಟ್ ಎರೋಜೆನ್ಸ್ ಅಂದರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಹಂಬಲ್ ಆಗಿರೋದು. ರಿಯಾ ಅಂತ ಒಬ್ಬರು ಫ್ಯಾಷನ್ ಡಿಸೈನರ್ ಇರ್ತಾರೆ. ಅವರು ಒಂದು ಅವಾರ್ಡ್ನ ಕೂಡ ವಿನ್ ಮಾಡ್ತಾರೆ ಅವರು ವರ್ಕ್ಗೆ. ಆದರೆ ಅವರು ಬಿಲ್ಡಪ್ ತೊಗೊಂಡಿರಾ ಎಲ್ಲ ಕ್ರೆಡಿಟ್ನು ಅವ್ರ ಟೀಮಿಗೆ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವರು ಅವ್ರ ಸ್ಕಿಲ್ನ ಇನ್ನೂ ಇಂಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಯಾವುದೇ ರೀತಿಯಾದಂಥ ಈ ಥರ ಸಿಚುವೇಶನ್ ಆದಾಗ ನಾವು ಓವರ್ ಕಾನ್ಫಿಡೆಂಟ್ ಆಗ್ದಿರಾ ವೆರಿ ಕಾನ್ಫಿಡೆಂಟ್ ಆಗಿ ಬರೀ ನಮ್ಮ ಸ್ಕಿಲ್ಸ್ನ ಮಾತ್ರ ನಾವು ಇಂಪ್ರೂವ್ ಮಾಡ್ತಾ ಹೋಗಬೇಕು. ಈ 7 ಕೀಸ್ನ ನಿಮ್ಮ ಡೈಲಿ ಲೈಫಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೋದು. ಎಮೋಷನಲ್ ರೆಗ್ಯುಲೇಷನ್, ರೆಸಿಲೈನ್ಸ್, ಸೆಲ್ಫ್ ಅವೇರ್ನೆಸ್, ಡಿಸಿಪ್ಲಿನ್, ಅಡಾಪ್ಟೆಬಿಲಿಟಿ, ಇಂಪತಿ ಆ್ಯಂಡ್ ಕಾನ್ಫಿಡೆನ್ಸ್. ಈ ಇಷ್ಟು ಪಾಯಿಂಟಲ್ಲಿ ನೀವು ಮೊದಲನೇಯಾಗಿ ಯಾವ ಕೀ ಮೇಲೆ ಫೋಕಸ್ ಮಾಡ್ತಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ತಿಳ್ಕೊತೀನಿ ನಿಮಗೆ ಇಷ್ಟರಲ್ಲಿ ಫಸ್ಟ್ ಪ್ರಿಯಾರಿಟಿ ಯಾವುದು ಕೊಡ್ತೀರಾ ಅಂತ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇದೇ ಥರ ವಿಡಿಯೋಸ್ ಈ ಚಾನಲಿಗೆ ಬರ್ತಾ ಇರುತ್ತೆ. ರೆಗ್ಯುಲರಾಗೆ ಫಾಲೋಔಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂತ ಇದ್ದಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.